my YouTube channel Madhu Creatives and Vlogs. Thursday evening, I think 7:45 ಆಗಿದೆ. ಸೊ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವರ್ಕ್ ಎಲ್ಲ ಮುಗೀತು. ಸೊ ಇನ್ನೂ ಟೈಮ್ ಇದೆ ಅಲ್ವಾ, ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ. ಇಲ್ಲೇ ಕೆಂಗೇರಿ ಉಪನಗರಲ್ಲಿ ಗುರು ರಾಘವೇಂದ್ರನ ದೇವಸ್ಥಾನ ಇದೆ. ಹೇಗೂ ಗುರುವಾರ ಅಲ್ವಾ, ಸೊ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೋಗ್ತಾ ಇದ್ದೀವಿ ಈಗ. ಎಷ್ಟೇ ಕಷ್ಟ ಬರಲಿ ನನ್ನ ಬದುಕಿನಲ್ಲಿ ಅವನು ನನ್ನನ್ನು ರಕ್ಷಣೆ ಮಾಡ್ತಾನೆ ಎನ್ನುವ ವಿಶ್ವಾಸ, ನಾನು ಅವನಿಗೆ ಸಂಬಂಧಪಟ್ಟವನು ಅನ್ನುವ ಎಚ್ಚರ, ಅವನಲ್ಲಿ ನನ್ನ ಬದುಕಿನ ಸರ್ವಸ್ವ ವಿಧವಾದ ಸಮರ್ಪಣೆ, ಇದು ನನ್ನ ಬದುಕಿನ ಸೂತ್ರಗಳು. ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲೂ ಅಷ್ಟೇ ತುಂಬಾನೇ ರಶ್ ಇತ್ತು. ನಾನು ಕೂಡ ರಾಯರ ಭಕ್ತೆ. ನನಗೆ ಸಾಧ್ಯವಾದಾಗೆಲ್ಲ ಪ್ರತಿ ಗುರುವಾರನೂ ಕೂಡ ನಾನು ದೇವರ ದರ್ಶನ ಮಾಡ್ಕೊಂಬರಕ್ಕೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಟ್ರೈ ಮಾಡ್ತೀನಿ. ಒಂದು 10 ನಿಮಿಷ ಕೂಡ ಹೋಗಿ ದೇವಸ್ಥಾನದಲ್ಲಿ ಕೂತು ಬಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಸಂಜೆ ಊಟ ಎಲ್ಲ ಮುಗಿಸಿ ವಾಕಿಂಗ್ ಕೂಡ ಮಾಡಿ ನನ್ನ ಮಗಳ ಜೊತೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ನನ್ನ ದಿನಾನ ಮುಗಿಸ್ದೆ. ನೆಕ್ಸ್ಟ್ ನಾನು ಈ ವ್ಲಾಗ್ನ ನೆಕ್ಸ್ಟ್ ಡೇಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಬೆಳಿಗ್ಗೆ ಶುಕ್ರವಾರ ನನ್ನ ಮಾರ್ನಿಂಗ್ ಮನೆ ಕೆಲಸನೆಲ್ಲ ಮುಗಿಸಿ ತಿಂಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹಿಂದಿನ ದಿನಾನೇ ದೋಸೆ ಮಾಡೋಣ ಅಂತ ಹೇಳಿ ಅಕ್ಕಿ ಎಲ್ಲ ನೆನೆಸಿಟ್ಟಿದ್ದೆ. ಸೊ ನಾನು ನಾರ್ಮಲಿ ದೋಸೆ ಮಾಡೋದು ಹಿಂದಿನ ದಿನ ಎಲ್ಲ ನೆನೆಸಿಟ್ಟು ರುಬ್ಬಿಡೋದಿಲ್ಲ. ರಾತ್ರಿ ನೆನೆಸಿ ಬೆಳಗ್ಗೆ ಅದನ್ನು ರುಬ್ಬಿ ಹಾಗೆ ಇಮಿಡಿಯೇಟಾಗಿ ದೋಸೆನ ಹಾಕ್ತೀನಿ. ದೋಸೆ ಜೊತೆಗೆ ಕಡಲೆಕಾಳು ಎಲ್ಲ ಮಿಕ್ಸ್ಡ್ ಕಾಳನ್ನ ಹುನಿ ಹಾಕಿದ್ದೆ ರಾತ್ರಿಯೇ. ಸೊ ಅದನ್ನು ಯೂಸ್ ಮಾಡಿಕೊಂಡು ಸಾಂಬಾರು ಕೂಡ ಮಾಡೋಣ, ಮಧ್ಯಾಹ್ನಕ್ಕೂ ಸೇರಿಸಿ ಆಗುತ್ತೆ ಅಂತ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಕಡಲೆ, ಹಾಗೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕಾಯಿ, ಒಂದು ಟೊಮ್ಯಾಟೊ, ಹಾಗೆ ಒಂದು ಸ್ವಲ್ಪ ಹಸಿ ಶುಂಠಿ, ಹಾಗೆ ಬೆಳ್ಳುಳ್ಳಿ. ನಾವು ನಾರ್ಮಲಿ ಕಡಲೆಕಾಳು ಸಾಂಬಾರು ಅಥವಾ ಯಾವುದಾದ್ರೂ ಮಸಾಲೆ ಸಾಂಬಾರು ಮಾಡ್ತೀವಲ್ಲ ಅದೇ ರೀತಿ ದೋಸೆಗೂ ಸರಿ ಹೋಗುತ್ತೆ, ಹಾಗೆ ಸಾಂಬಾರು ರೀತಿಯೂ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ರೀತಿ ಮಾಡ್ಕೊಳ್ತೀನಿ. ಮತ್ತು ಮಧ್ಯಾಹ್ನಕ್ಕೂ ಕೂಡ ಸಾಂಬಾರು ಮಾಡೋ ಟೆನ್ಷನ್ ಇರೋದಿಲ್ಲ, ಕೆಲಸ ಬೇಗನೆ ಮುಗಿಯುತ್ತೆ. ಇನ್ನು ನನ್ನ ಮಗಳಿಗೂ ಕೂಡ ಹಾಲೆಲ್ಲ ಕುಡಿಸಿ ಅವಳನ್ನು ಕೂಡ ಸ್ಕೂಲ್ಗೆ ರೆಡಿ ಮಾಡ್ತಾಯಿದ್ದೆ. ಒಂದು ಕುಕ್ಕರ್ ಬಿಸಿಗಿಟ್ಟು 1-2 ಟೇಬಲ್ ಸ್ಪೂನ್ ಆಯಿಲ್, ಹಾಗೆ ಅರ್ಧ ಈರುಳ್ಳಿಯನ್ನು ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಈರುಳ್ಳಿಯನ್ನು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಆನಂತರ ಹುಣಿಯಾಕಿಟ್ಟಿದ್ದ ಕಾಳನ್ನು ಹಾಕ್ಕೊಂಡು ಅದನ್ನು ಒಂದು 2 ಮಿನಿಟ್ಸ್ ಫ್ರೈ ಮಾಡಿಕೊಂಡು, ನಂತರ ನಿಮಗೆ ಯಾವ ತರಕಾರಿಗಳು ಇಷ್ಟನೋ ತರಕಾರಿಗಳನ್ನು ಹಾಕಿ ಅದನ್ನು ಕೂಡ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಿಟಿಕೆ ಅರಿಶಿಣನ ಹಾಕಿ ಒಂದು 2 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ತರಕಾರಿಲಿ ಇರೋ ನೀರೆಲ್ಲ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಆನಂತರ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ತಕ್ಕನಾಗೆ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ 1-2 ವಿಶಿಲ್ಸ್ ಹಾಕ್ಸ್ಕೊಂಡ್ರೆ ಸಾಕು. ಈ ರೀತಿ ಗೊಜ್ಜನ್ನ ಮಾಡ್ಕೊಳ್ಳೋದ್ರಿಂದ 2 ಕೆಲಸ ಆಗುತ್ತೆ, ಸಾಂಬಾರು ಮತ್ತು ಗೊಜ್ಜು ಎರಡೂ ಒಟ್ಟಿಗೆ ಮಾಡ್ಕೊಳ್ಬೋದು. ಸೊ ಟೈಮ್ ಸೇವ್ ಆಗುತ್ತೆ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ಹಾಗೆ ಯಾವ ರೀತಿ ವೀಡಿಯೋಸ್ನ ಮಾಡೋದು ಅಂತಲೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಾನು ಇಲ್ಲಿ ದೋಸೆ ಹಿಟ್ಟನ್ನು ಹಿಂದಿನ ದಿನವೇ ರುಬ್ಬಿಟ್ಟಿರಲಿಲ್ಲ. ಮಾರ್ನಿಂಗ್ಗೆ ಎದ್ದ ತಕ್ಷಣ ರುಬ್ಬಿಟ್ಟು ನಂತರ 1-2 ಅವರ್ಸ್ ಆದಮೇಲೆ ದೋಸೆನ ಹಾಕ್ಕೊಂಡ್ರು ಇದೇ ರೀತಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಚಿಟಿಕೆ ಸೋಡಾನ ಹಾಕ್ಕೊಂಡ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಹಿಂದಿನ ದಿನವೇ ಅಕ್ಕಿ ಹುನಿ ಹಾಕೋದು ಮರ್ತೋಯ್ತು ಅಂತ ಅಂದರೆ ರಾತ್ರಿ ಮಲ್ಗೋದಕ್ಕೆ ಮುಂಚೆ ಕೂಡ ಹುನಿ ಹಾಕಿ ಈ ರೀತಿಯ ಇನ್ಸ್ಟೆಂಟಾಗಿ ದೋಸೆನ ಮಾಡ್ಕೊಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.